ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಾಜಮ್ಮ ಕಿಚನ್ಸ್. ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ಮಿರ್ಚಿ ಬಜ್ಜಿ ಮಾಡ್ಕೊಂಡು ತಿನ್ನೋದೇ ಚೆಂದ. ಇವತ್ತು ನಾವು ಮಿರ್ಚಿ ಬಜ್ಜಿ ಮಾಡೋಣ. ಬೇಕಾಗಿರುವ ಸಾಮಗ್ರಿಗಳು ಇಂಥ ಬೌಲಲ್ಲಿ 2 ಬೌಲ್ ಕಡಲೆ ಹಿಟ್ಟು, ಒಂದು ಅರ್ಧ ಚಮಚ ಸೋಡಾ, 1 ಚಮಚ ಅಜ್ವಾನ್ ಕಾಳು, ಟೇಸ್ಟಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆಯಷ್ಟು ಅರಿಶಿನ, ಅರ್ಧ ಸ್ಪೂನು ಖಾರದ ಪುಡಿ, ಹಸಿಮೆಣಸಿನ್ಕಾಯಿ. 2 ಬಟ್ಲು ತಗೊಂಡು ಅದರಲ್ಲಿ ಕಡಲೆ ಹಿಟ್ಟು ಹಾಕೋಣ. 1/4 ಸ್ಪೂನಷ್ಟು ಅಡುಗೆ ಸೋಡಾ, ಅಜ್ವಾನ್ ಕಾಳು 1 ಚಮಚ. ಹೀಗೆ ಉಜ್ಜಿ ಹಾಕೋದ್ರಿಂದ ಟೇಸ್ಟ್ ಬರುತ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆಯಷ್ಟು ಅರಿಶಿನ, ಅರ್ಧ ಸ್ಪೂನು ಖಾರದ ಪುಡಿ. ಇವೆಲ್ಲ ಮಿಕ್ಸ್ ಮಾಡಿ ಈಗ ಸ್ವಲ್ಪ ನೀರು ಹಾಕಿ ಕಲಸಿ. ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡುವುದರಿಂದ ಟೇಸ್ಟಾಗಿ ಇರುತ್ತವೆ ಮಿರ್ಚಿ ಬಜ್ಜಿ. ಹಿಟ್ಟು ಕ್ಲೀನಾಗಿ ಗಂಟು ಇರ್ದ ಹಾಗೆ ಕಲಿಸ್ಕೊಳ್ರಿ. ಈಗ ಬಂದಿದೆ, ಅದಕ್ಕಿದ್ರೆ ಸಾಕು. ಈಗ ಗ್ಯಾಸ್ ಹಚ್ಚಿ ಬಾಣಲೆ ಇಟ್ಟು ಅದರಲ್ಲಿ ಎಣ್ಣೆ ಹಾಕಿ ಕಾಯಲು ಬಿಡೋಣ. ಕಾದ ನಂತರ ಸ್ವಲ್ಪ ಎಣ್ಣೆ ತೆಗೆದು ಹಿಟ್ಟಿಗೆ ಹಾಕ್ರಿ. 1-2 ಸ್ಪೂನು ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಗರಿಯಾಗಿ ಮೆಣಸಿನ್ಕಾಯಿ ಚೆನ್ನಾಗಿರ್ತವೆ. ಈಗ ಎಣ್ಣೆ ಕಾದಿದೆ, ಮೆಣಸಿನ್ಕಾಯಿ ಅದ್ದಿ ಇದರೊಳಗೆ ಹಾಕೋಣ. ಲೋ ಫ್ಲೇಮಲ್ಲೇ ಬೇಯಿಸಿ ಕೆಂಪಗಾಗೋವರೆಗೂ ಒಂದು 5 ಸೆಕೆಂಡ್ ಬೆಂದ ನಂತರ ಟರ್ನ್ ಮಾಡಿ. ಹೀಗೆ ಕೆಂಪಗಾಗೋವರೆಗೂ ಬೇಯಿಸಿ. ಹೀಗೆ ಕೆಂಪಗಾದ ನಂತರ ತೆಗೆದು ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ರಿ. ಹಿಟ್ಟನ್ನು ಸಹ ಹೀಗೆ ಹಾಕ್ಕೊಳ್ರಿ. ಪ್ರತಿ ಸಾರಿ ನೀವು ಮೆಣಸಿನ್ಕಾಯಿ ಹಾಕಬೇಕಾದ್ರೆ ಸ್ವಲ್ಪ ಎಣ್ಣೆ ಕಾದಿದೆ ಇಲ್ಲ ಅಂತ ನೋಡಿ ಕಾಯಿಸಿ ಹಾಕಿದ ನಂತರ ಲೋ ಫ್ಲೇಮಲ್ಲೇ ಬೇಯಿಸಿ. ಈ ಥರ ಕೆಂಪಗಾದ ಮೇಲೆ ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ರಿ. ಗರಿಯಾದ ಮೆಣಸಿನ್ಕಾಯಿ ರೆಡಿ ನೋಡಿ. ಈಗ ಗರಿಯಾದ ಮಿರ್ಚಿ ಬಜ್ಜಿ ರೆಡಿಯಾಗಿದ್ದಾವೆ. ಭಾರಿ ಟೇಸ್ಟಾಗಿದ್ದಾವೆ. ನೀವು ತಿಂದು ನೋಡಿ. ನೀವು ಈ ರೆಸಿಪಿಯನ್ನು ಮನೆಯಲ್ಲೇ ಟ್ರೈ ಮಾಡಿ, ಭಾರಿ ಚೆನ್ನಾಗಿ ಬರುತ್ತೆ, ಟೇಸ್ಟಾಗೂ ಇರುತ್ತೆ. ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾಗಿರುವ ರೆಸಿಪಿಯನ್ನು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುವ ರಾಜಮ್ಮ ಕಿಚನ್ಸ್.